ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ನನ್ನ ಫ್ರೈಡೇ ವಿಡಿಯೋ ಆಗಿರುತ್ತೆ. ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಮ್ಮ ಅಮ್ಮ ಇಲ್ಲ, ನನ್ನ ತಂಗಿಗೆ ಡೆಲಿವರಿ ಆಗಿರೋದ್ರಿಂದ ಅಲ್ಲಿ ಹೋಗಿದ್ದಾರೆ. ಸೊ ಇವತ್ತೆಷ್ಟು ಕೆಲಸ ಇರುತ್ತೆ, ಎ ಡೇ ವಿತೌಟ್ ಮೈ ಮಾಮ್ ಅಂತ. ಅಮ್ಮ ಇಲ್ದಿರೋದಿನ ನಾನು ಹೆಂಗಿರ್ತೀನಿ, ಯಾವ ಥರ ಒಂದು ಸ್ವಲ್ಪ ಆದರೂ ರೆಸ್ಟ್ ಸಿಗುತ್ತಾ ಇಲ್ವ ಅಂತ ನೋಡೋಣ. ಫುಲ್ ಎಲ್ಲ ಕೆಲಸ ನನ್ನದೇ ಇರುತ್ತೆ. ನಾರ್ಮಲಾಗಿ ನಮ್ಮ ಅಮ್ಮನೇ ಎಲ್ಲ ಕೆಲಸ ಮಾಡೋದು, ನಾನು ಅಡುಗೆ ಕೆಲಸ ಮಾತ್ರ ಮಾಡ್ಕೊತಿದ್ದೆ ಅಷ್ಟೇ. ಪಾಪ ಊಟ ಮಾಡಿಸ್ತಾಯಿದ್ದೆ ಅವಾಗವಾಗ ಅಷ್ಟೇ. ಅದು ಬಿಟ್ಟರೆ ಬಟ್ಟೆ ವಾಶ್ ಮಾಡೋದ್ರಿಂದ ಹಿಡಿದು ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಪ್ರತಿಯೊಂದು ಕೆಲಸನ ಅಮ್ಮನೇ ಮಾಡ್ಕೊಳ್ತಾಯಿದ್ರು. ನಾನು ಆಫೀಸ್ ಕೆಲಸ, ಅಡುಗೆ ಕೆಲಸ ಅಷ್ಟು ಮಾಡ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ. ಸೊ ನೋಡೋಣ ಇವಾಗ ಆಫೀಸ್ ಕೆಲಸ, ಮನೆ ಕೆಲಸ, ಪಾಪುನ ಮ್ಯಾನೇಜ್ ಮಾಡೋದು ಎಲ್ಲ ಹಿಂಗಿರುತ್ತೆ ಇವತ್ತು ಅಂತ ಟ್ರೈ ಮಾಡೋಣ. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ರಾತ್ರಿ ಆಫೀಸ್ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡಿ, ಪಾಪು ಏನೇ ಆಟ ಸಾಮಾನೆಲ್ಲ ಹರಡಿದ್ರು ನಾನೇನೋ ಕ್ಲೀನ್ ಮಾಡ್ಕೊಳಕ್ಕೋಗಲ್ಲ, ಮಾರ್ನಿಂಗ್ ಕ್ಲೀನ್ ಮಾಡ್ಕೋಬೇಕು ಅಂತ. ನೋಡಿ ಎಲ್ಲ ಹಿಂಗೆ ಎತ್ಕೊಂಬಂದು ಹಾಕಿದ್ದಾನೆ. ನೋಡಿ, ನಾನು ಹೆಡ್ಸೆಟ್ ತೊಗೊಂಬಂದು ಹಾಲಲ್ಲಿ ಹಾಕಿದ್ದಾನೆ. ನಾನು ಅಲ್ಲೆಲ್ಲ ಹುಡ್ಕಾಡ್ತಾ ಇರಬೇಕು. ಸೊ ಅಡುಗೆ ಮನೇಲೂ ಅಷ್ಟೇ ಪಾತ್ರೆಗಳೆಲ್ಲ ಏನೂ ತೊಳೆದಿರಲಿಲ್ಲ, ಸ್ವಲ್ಪ ಹಾಗೆ ಉಳಿದಿತ್ತು, ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಫಸ್ಟು ಪಾಪುಗೆ ಹಾಲು ಕಾಯಿಸಿ ಅಜ್ಜಿಗೆ ಟೀ ಮಾಡ್ಕೊಳ್ಳೋಣ ಅಂತೇಳಿ ಹಾಲು ಕಾಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ. ಪಾಪು ಎದೊಡ್ಬಿಡ್ತಾನೆ. ಸೊ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಬೇಕು, ಇಲ್ಲಾಂದರೆ ಅವ್ನು ಮೆದ್ಮೇಲೆ ರೆಡಿ ಮಾಡಿಕೊಂಡ್ರೆ ತಿನ್ನೋದು ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ಕೆಲಸ ಎಲ್ಲ ಹಾಗೆ ಇಲ್ಲಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಅವ್ನಿಗೆ ಹಾಲು ಕಾಯಿಸೋದಕ್ಕಿಟ್ಟು ಹಾಗೆ ಅಜ್ಜಿಗೆ ಟೀ ಮಾಡೋದಕ್ಕೆ ಸಹ ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಏನು ಪಜಿತಿ ಮಾಡ್ಕೊಳ್ತಿದ್ದೀನಿ, ಮೊದಲೇ ಕೆಲಸ ಜಾಸ್ತಿ ಇದೆ. ಈ ಕಡೆ ವಿಡಿಯೋ ಕರೆಕ್ಟಾಗಿ ಬರ್ತಾಯಿದೆ ಅಂತ ನೋಡೋಕ್ಕೋಗಿ ಟೀ ಎಲ್ಲ ಉಕ್ಕೋಯ್ತು. ನೋಡಿ, ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಂಡು ಆ ವಿಡಿಯೋ ನೋಡೋ ಅಷ್ಟರಲ್ಲಿ ಎಲ್ಲ ಉಕ್ಕೋಗ್ಬಿಟ್ಟಿತ್ತು ಟೀ. ನೋಡಿ, ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಮತ್ತೆ ಹಾಗೆ ಗ್ಯಾಸ್ ಹಚ್ಚಿನ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಅದೆಲ್ಲ ಬ್ಲ್ಯಾಕ್ ಆಗಿ ತುಂಬ ಕರೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಫಸ್ಟೇ ಕ್ಲೀನ್ ಮಾಡಿಕೊಂಡೆ ಎಲ್ಲನೂ. ಒಂದು ಸಮ್ಟೈಮ್ಸ್ ಹಿಂಗೆ ಆಗುತ್ತೆ ನೋಡಿ, ಜಾಸ್ತಿ ಕೆಲಸ ಇರೋ ಟೈಮಲ್ಲಿ ಇನ್ನೂ ಜಾಸ್ತಿ ಕೆಲಸ ಒಂದಾದ್ಮೇಲೆ ಒಂದು ನಮ್ಗೆ ಆ್ಯಡ್ ಆಗ್ತಾ ಹೋಗ್ತಿರುತ್ತೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮುಗಿದ್ಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಆನಿಯನು ಮತ್ತು ಟೊಮೊಟೊ ಎಲ್ಲ ಹೆಚ್ಕೊಂಡೆ. ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು ಅನ್ನಿಸ್ತು. ನಿಜವಾಗ್ಲೂ ಅಮ್ಮ ಇದ್ದಿದ್ರೆ ಎಷ್ಟೊಂದು ರಿಲೀಫ್ ಇರ್ತಿತ್ತಾ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಅಮ್ಮ ಇದ್ದಾಗ ಏನೇ ಕೆಲಸ ಇಲ್ಲ ಬಿಡು ಅಂತ ಅಂದ್ಕೊಳ್ತಿದ್ದೆ. ಬಟ್ ಇವಾಗ ನೋಡಿ, ಎಲ್ಲ ಒಬ್ಬಳೇ ಮಾಡ್ಕೋಬೇಕು ಅಂದರೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ. ಟೈಮ್ ಬೇರೆ ಆಗ್ತಾಯಿತ್ತು, ಪಾಪನ ಬೇರೆ ಎಬ್ಬಿಸ್ಬೇಕು. ಸೊ ಬೇಗ ಬೇಗ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇದ್ದೆ. ಎಷ್ಟೇ ಬೇಗ ಬೇಗ ಮಾಡ್ಕೊತೀವಿ ಅಂದರೂ ಬೇಗ ಆಗೋದೇ ಇಲ್ಲ ಅದು. ಮನೇಲಿರೋರು ಸ್ವಲ್ಪ ಆದರೂ ಹೆಲ್ಪ್ ಮಾಡಬೇಕು ಅನ್ನೋದು ಇದಕ್ಕೇನೆ. ಯಾರಾದರೂ ಇದ್ದವ್ರು ಸ್ವಲ್ಪ ಒಂಚೂರು ಹೆಲ್ಪ್ ಮಾಡಿದ್ರೆ ನಮಗೂ ಸ್ವಲ್ಪ ಕೆಲಸ ರಿಲೀಫ್ ಅನಿಸುತ್ತೆ. ನಮ್ಮ ಮನೇಲಿ ಆ ಥರ ಯಾರೂ ಇಲ್ಲ, ಹೆಲ್ಪ್ ಮಾಡೋರೇ ಇಲ್ಲ. ನೋಡಿ, ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗೋದಕ್ಕೂ ಮುಂಚೆನೇ ನಮ್ಮ ಪಾಪು ಎದ್ದು ಬಂದುಬಿಟ್ಟು ಆಲ್ರೆಡಿ. ಗುಡ್ ಮಾರ್ನಿಂಗ್. ವೆರಿ ಗುಡ್. ಏನು ಮಾಡ್ಕೊಳ್ತಾರೆ ಇದು? ಏನು ತಮ್ಮ ಮಾಡ್ಕೊಂಡಿದ್ದ? ಜೇನು ಕಾಫಿ ಬೇಕಾ? ಹಾಲು ಬೇಕಾ? ಹಾಲು ಕುಡಿತೀಯಾ? ಕಾಫಿ ಕುಡಿತೀಯಾ? ಹಾಲು ಕುಡಿತೀಯಮ್ಮ? ಆಶೆ ಅಂತೆ ಪಾಪ ಹೇಳೋದು. ಹೆಂಗೆ ಹೇಳಿ ಪಾಪು? ನಮಸ್ತೆ. ಥ್ಯಾಂಕ್ ಯು. ಯಾರು ಹೇಳ್ತಿದ್ದೆ ಥ್ಯಾಂಕ್ ಯು? ನೋಡಿ, ಬಿಸಿ ಬಿಸಿ ಮಗು ನಿಂಗೆ ಕಾಯಿಸಿಟ್ಟಿದ್ದೀನಿ. ಸಾಕು, ಚೆಲ್ಲಿ ಬಿಡು, ಮಾಡಿಸ್ತೀನಿ. ತಣ್ಣಾಗಲಿ ಇದು, ನೀರಲ್ಲಿ ಇಡೋಣ. ಓಕೆ, ಇಷ್ಟೇ. ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು ಆಲ್ಮೋಸ್ಟು.
ಸೊ ಈಗ ನಾನು ಬ್ರೌನ್ಗೆ ಊಟ ಹಾಕೋಣ ಅಂತ ಅವಳಿಗೆ ಮೊಸರನ್ನ ಕಲಸಿಟ್ಕೊಂಡಿದ್ದೆ. ನಮ್ಮನೇಲಿ ಟೈಮು ಕರೆಕ್ಟಾಗಿ ಟಿಫನ್ನು ಲಂಚು ಡಿನ್ನರ್ ಮಾಡೋದಂದರೆ ನಮ್ಮ ಬ್ರೌನು ಒಬ್ಬಳೇ ಅನಿಸುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ನಮ್ಮ ಪಾಪು ಸಹ ಹಾಲು ಕುಡಿತಾ ಇದೆ. ಸೊ ಹಾಗಾಗಿ ಅಷ್ಟೇ ನಾನು ಪಾತ್ರೆಗಳ ತೊಳ್ಕೊಳ್ಳೋಣ ಅಂಥೇಳಿ ತೊಳ್ಕೊಳ್ಳೋದಕ್ಕೆ ಬಂದೆ. ಜಾಸ್ತಿ ಇತ್ತು ಪಾತ್ರೆಗಳು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಫುಲ್ ಆಗಿತ್ತು. ಸೊ ಹಾಗೆ ಅಡುಗೆ ಮನೆ ಸಹ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ. ಎಲ್ಲ ಕ್ಲೀನ್ ಆಯಿತು. ಸೊ ಈಗ ಪಾಪಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು, ಅದೇ ದೊಡ್ಡ ಟಾಸ್ಕ್. ನಾನು ಇಬ್ರು ತಿನ್ಬಿಟ್ಟಾಗಲೇ ಹಾಂ ನಮ್ಮ ಮನೇಲಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಣ ಅಂದ್ರೆ ನೀನು ಒಬ್ಬಳೇ ನೋಡು. ಕೊಡು ಶೇಕಂಡ್ ಕೊಡು. ಯಾಕೆ ಹಂಗೆ ಮಾಡ್ತಿದ್ಯಾ? ಶೇಕಂಡ್ ಕೊಡು ಒಂದೇ. ಯಾಕೆ ಹಂಗೆ ಮಾಡ್ತಿದ್ಯಾ? ಈಗ ಮನೆಯೆಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತೇಳಿ ಮನೆಯದು ಮತ್ತು ಆಚೆದೆಲ್ಲ ಒಟ್ಟಿಗೆ ಕಸ ಗುಡಿಸ್ಕೋಬೇಕು ಅಂತ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೆ. ಫುಲ್ ಆಚೆನೂ ಸಹ ಕ್ಲೀನ್ ಮಾಡಬೇಕು. ಅದೆಲ್ಲ ಆದಮೇಲೆ ಆಚೆ ಕಸ ಗುಡಿಸ್ಕೊಳ್ಳೋಣ ಅಂತ ಬಂದು ಕಸ ಗುಡಿಸ್ಕೊಳ್ತಾ ಇದ್ದೆ. ಫುಲ್ ಕಸ ಎಲ್ಲ ಗುಡಿಸಿ ನೀರು ಹಾಕಿ ತೊಳೆದು ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಫುಲ್ ನೀಟಾಗೆಲ್ಲ ಕಸ ಗುಡಿಸ್ಕೊಂಡೆ. ಈ ವಿಂಟರಲ್ಲಂತೂ ನೋಡಿ ಬ್ರೌನು ಹೇರ್ ಎಷ್ಟು ಉದುರಿದೆ ಅಂತ. ತುಂಬ ಹೇರ್ ಫಾಲ್ ಆಗುತ್ತೆ ಅವಳಿಗೆ. ಡೈಲಿ ಕಸ ಗುಡಿಸ್ಲಿಲ್ಲ ಅಂದರೆ ಮನೆ ತುಂಬ ಹೇರ್ ಆಗಿಬಿಡುತ್ತೆ ಅಂತೇಳಿ ನಾನು ಡೈಲಿ ಕಸ ಗುಡಿಸ್ಕೋಬೇಕು ಆಚೆದು. ಆಚೆ ಕಸ ಗುಡಿಸಿ ಬರೋಷ್ಟರಲ್ಲಿ ಪಾಪ ಕೂತ್ಕೊಂಡು ರೆಡಿಯಾಗಿದ್ದ ಅಮ್ಮ ಊಟ ಮಾಡಿಸ್ತಾರೆ ಅಂತ. ಸೊ ನೋಡಿ ಟಿ ವಿ ನೋಡ್ಕೊಂಡು ಕೂತಿದ್ದ. ಅವನಿಗೂ ಸಹ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬೇಕಲ್ಲ, ಸೊ ಹಂಗಾಗಿ ತಿನ್ನಿಸ್ಕೊಂಡಿದ್ದೆ ನಾನು. ಅವನು ಟಾಮ್ ಆ್ಯಂಡ್ ಜೆರ್ರಿ ನೋಡ್ತಾ ಇದ್ದ. ನಾನು ಸಹ ಕೂತ್ಕೊಂಡು 2 ನಿಮಿಷ ನೋಡ್ತಾ ಇದ್ದೆ. ನನ್ನ ಚೈಲ್ಡ್ಹುಡ್ಡೆಲ್ಲ ನೆನಪಾಗ್ತಾಯಿತ್ತು, ನಾವು ಟಾಮ್ ಆ್ಯಂಡ್ ಜೆರ್ರಿ ನೋಡ್ತಿದ್ವಲ್ಲ ಅಂತ. ಅಷ್ಟು ಕೆಲಸ ಮುಗಿಯೋ ಅಷ್ಟರಲ್ಲೇ ನಮ್ಮ ಪಾಪಗೆ ಟಿಫನ್ ಮಾಡೋ ಅಷ್ಟರಲ್ಲೇ ನಾನು ಆಲ್ಮೋಸ್ಟ್ ಒಂದು 11:30 12 o'clock ಆಗೋಗ್ಬಿಟ್ಟಿತ್ತು. ಸೊ ಮಧ್ಯಾಹ್ನಕ್ಕೆ ಏನಾದ್ರು ಸಾಂಬಾರು ಮಾಡಬೇಕಲ್ಲ ಅಂಥೇಳಿ ಬಂದು ನೋಡಿದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತುಂಬ ಹಣ್ಣಾಗಿತ್ತು. ಸೊ ಅದನ್ನೆಲ್ಲ ತೊಗೊಳ್ಬೇಕಾಗಿತ್ತು, ಕಿತ್ಕೋಬೇಕಿತ್ತು. ಹಾಗೆ ಸೊಪ್ಪು ಸಹ ಕಿತ್ಕೋಬೇಕಾಗಿತ್ತು. ನೋಡಿ ಪಾಲಕ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಮೆಂತ್ಯ ಸ್ವಲ್ಪನೇ ಇದೆ, ಪರವಾಗಿಲ್ಲ. ಸೊ ಪಾಲಕ್ ಜಾಸ್ತಿ ಇದೆ, ಪಾಲಕ್ ಇದೆ, ಸಬ್ಬಕ್ಕಿ ಇದೆ, ಮೆಂತ್ಯ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಬಿಡಿಸ್ಕೊಂಡೆ. ಈಗ ಹಣ್ಣಾಗಿರೋಂಥ ಮೆಣಸಿನ್ಕಾಯನ್ನೆಲ್ಲ ಬಿಡಿಸ್ಕೊಳ್ಬೇಕು. ಜಾಸ್ತಿ ಸಿಕ್ಕಿದೆ, ಹಣ್ಣಾಗಿರೋದನ್ನೆಲ್ಲ ಒಣಗಿಸ್ಕೋಬೇಕು ಈಗ ಬಿಡಿಸ್ಕೊಂಡು. ನೋಡಿ ಎಷ್ಟೊಂದು ಸಿಕ್ಕಿದೆ ಮೆಣಸಿನ್ಕಾಯಿ ಹಣ್ಣಾಗಿರೋದು. ಇದನ್ನೆಲ್ಲ ಒಣಗಿಸಿ ಎತ್ತಿಟ್ಕೊಳ್ತೀವಿ. ನಾನು ಸೊಪ್ಪನ್ನ ಅಜ್ಜಿ ಕೈಲಿ ಕೊಟ್ಟೆ, ಅಜ್ಜಿ ಸಹ ಸೊಪ್ಪು ಬಿಡಿಸ್ಕೊಟ್ರು. ನೋಡಿ ಈ ಸೊಪ್ಪನ್ನು ತೆಗೆದುಕೊಂಡೆ, ತುಂಬ ಚೆನ್ನಾಗಿರುತ್ತೆ. ಅಜ್ಜಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಟ್ಟಿದ್ರು. ಸೊ ಅದು ನಾನು ಹೆಚ್ಚಿಟ್ಕೊಂಡು ತೊಳೆದುಕೊಂಡೆ. ನೋಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡೋಕ್ಕೆ ಬೇಳೆನೂ ಸಹ ಹಾಕಿಟ್ಟಿದ್ದೀನಿ. ಎಲ್ಲನೂ ರೆಡಿ ಮಾಡಿಕೊಂಡು ಸಾಂಬಾರಿಗೆ ರೆಡಿ ಮಾಡಿ ಇಟ್ಟಿಟ್ಟೆ. ಹಾಗೆ ಸೊಪ್ಪನ್ನು ತೊಳೆದಿಟ್ಟಿನೂ ಸಹ ಹಾಕ್ತಾಯಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಸಹ ರೆಡಿ ಆಯಿತು. ಅದ್ರ ಜೊತೆಗೆ ಅನ್ನ ಮಾಡ್ಕೊಂಡಿದ್ದೆ, ಬಿಸಿ ಅನ್ನ. ನನಗೆ ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಒಟ್ಟಿಗೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗೋಣ ಅಂತ ಒಟ್ಟಿಗೆ ಅಡುಗೆನೂ ಸಹ ಮಾಡಿಡ್ತಾಯಿದ್ದೀನಿ. ಆಚೆಗಡೆ ಮಳೆ ಬರ್ತಿದೆ, ಚಳಿ ಇದೆ, ತುಂಬ ಹಿಂಸೆ ಆಗ್ತಾಯಿತ್ತು. ಆದರೂ ಇಲ್ಲಿ ಅಂತ ಬಟ್ಟೆ ಸಹ ವಾಶ್ ಮಾಡಿದೆ. ಇದೆಲ್ಲ ಮುಗಿಸ್ಕೊಂಡು ಸೊ ನೋಡಿ ಅನ್ನಕ್ಕಿಟ್ಟೆ. ಈ ಕಡೆ ಇದೆಲ್ಲ ಆಗ್ತಾ ಇರಲಿ ಅಂತೇಳಿ ಪಾಪಗೆ ಸ್ನಾನ ಮಾಡಿಸ್ಕೊಂಬರೋಣ ಅಂತೇಳಿ ಅವನಿಗೂ ಸಹ ಸ್ನಾನ ಮಾಡಿಸ್ದೆ. ಸ್ನಾನ ಆಯಿತು ಪಾಪದು. ಸ್ನಾನ ಆಯಿತಾ? ಸ್ನಾನ ಹಾಕೋಷ್ಟರಲ್ಲಿ ಅಡುಗೆ ಆಗಿತ್ತು. ಅವನಿಗೆ ಊಟ ಸಹ ಮಾಡಿಸ್ದೆ. ಅವ್ನಿಗೆ ಊಟ ಮಾಡಿಸಿದ್ಮೇಲೆ ಅವನ್ನ ಮಲಗಿಸಿ ಮನೆಯೆಲ್ಲ ಒರೆಸ್ಕೊಂಡೆ. ಅವ್ನು ಮಲಗಿದಾಗಲೇ ನನಗೆ ಆಲ್ಮೋಸ್ಟ್ ಅರ್ಧ ಕೆಲಸ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ನಾನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿದಂಗೆ ಅವ್ನು ಮತ್ತೆ ಎಲ್ಲ ಹರಡ್ತಾ ಇರ್ತಾನೆ. ಆಮೇಲೆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಆಚೆ ತೊಳೆಯೋಣ ಅಂತ ಹೋದೆ. ಆಚೆ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ತೊಳೆದ್ರೆ ಸ್ವಲ್ಪ ನೀಟಾಗಿರುತ್ತೆ. ಫುಲ್ ತೊಳಿಬೇಕಂದ್ರೆ ಆಚೆ ಡೈಲಿ ಗುಡಿಸಿ ನೀರು ಹಾಕಿ ಅಮ್ಮ ರಂಗೋಲಿ ಹಾಕ್ತಿದ್ರು. ಬಟ್ ಫುಲ್ಲು ಇದೆಲ್ಲ ಪ್ಯಾಸೇಜೆಲ್ಲ ತೊಳಿಬೇಕಂದ್ರೆ ಒಂದು ಟ್ವೈಸ್ ಅಷ್ಟೇ, ವೀಕ್ಲಿ ಟ್ವೈಸ್ ಅಷ್ಟೇ ತೊಳಿತಿದ್ವಿ ನಾವು. ಫುಲ್ ಗಲೀಜಾಗಿಬಿಟ್ಟಿರುತ್ತೆ, ಧೂಳು ಜಾಸ್ತಿ ನಮ್ಮ ಮನೆ ಹತ್ರ. ಸೊ ಹಾಗಾಗಿ ಗಲೀಜಾಗಿರುತ್ತೆ, ತೊಳಿಲೇಬೇಕು. ಪಾಪ ಬೇರೆ ಆಟ ಆಡ್ತಾ ಇರ್ತಾನೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ಮೇಲೆ ಅದು ಸಹ ಎಲ್ಲ ಕ್ಲೀನಾಗಿರುತ್ತೆ. ನಾನು ಹೋಗಿ ಅದನ್ನು ಜಾಲಿಸಿ ಎಲ್ಲ ಒಣಗಾಕ್ಬಿಟ್ಟು ಬಂದೆ. ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕೆಲಸ ಜಾಸ್ತಿ ಇದ್ದಿದ್ದರಿಂದ. ಇದನ್ನೆಲ್ಲ ಮುಗಿಸಿ ನಾನು ಹೋಗಿ ಫ್ರೆಶ್ ಅಪ್ ಆಗಬೇಕು ಇವಾಗ. ನಾನು ಫ್ರೆಶ್ ಅಪ್ ಆಗಿ ಬಂದು ಬಾಗಿಲೆಲ್ಲ ಒರೆಸಿ ತೊಳೆದು ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ನಾನು ಮಾರ್ನಿಂಗೇ ಮಾಡ್ಕೋಬೋದಾಗಿತ್ತು, ಬಟ್ ಏನೋ ಫ್ರೆಶ್ ಅಪ್ ಆಗಿಲ್ಲಲ್ಲ, ಬೇಡ ಅಂತೇಳಿ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಮಾಡ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ಒಂದು 3:10 ಆಗಿದೆ ಆಲ್ರೆಡಿ. ಎಷ್ಟು ಬೇಗ ಟೈಮ್ ಆಗಿದೆ, 1 ಸೆಕೆಂಡು ಸಹ ಟೈಮೇ ಸಿಗ್ತಾಯಿಲ್ಲ. ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳೋಣ ಅಂದರೆ. ಅದರಲ್ಲೂ ಈ ವಿಡಿಯೋ ಮಾಡ್ಕೊಂಡಿದ್ರಿಂದ ಅಂತೂ ಇನ್ನೂ ತುಂಬ ಜಾಸ್ತಿನೇ ಟೈಮ್ ತೊಗೊಳ್ತು.
ನೋಡಿ ಪೂಜೆ ಕೂಡ ಮುಗೀತು. ಸೊ ಈಗ ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಇವಾಗ ನನ್ನ ಆಫೀಸ್ ವರ್ಕು ಬಾ ಬಾ ಅಂತ ಕರೀತಾ ಇದೆ. ಆಫೀಸ್ ವರ್ಕ್ ಹೋಗಬೇಕು. ಸೊ ಮಾರ್ನಿಂಗಿಂದ ಇಲ್ಲಿವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಕೆ ಟೈಮೇ ಸಿಕ್ಕಿಲ್ಲ. ನೋಡಿ ಇವಾಗ ವರ್ಕ್ ಸ್ಟಾರ್ಟ್ ಮಾಡಬೇಕು. ಈಗ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಕಪ್ ಕಾಫಿ ಕುಡಿಲಿಲ್ಲ ಅಂದರೆ ಆಮೇಲೆ ಮಾತಾಡಿಸಿದವ್ರ ಮೇಲೆಲ್ಲ ಎಗರಾಡಬೇಕಾಗುತ್ತೆ. ಅಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ ಕೆಲಸ ಮಾಡಿ. ಸೊ ಒಂದು ಕಪ್ ಕಾಫಿ ಕುಡಿದು ನಾನು ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಅದು ಅಮ್ಮ ಇಲ್ಲದೇ ಇರೋ ಒಂದು ದಿನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.